ನಮೋ ವೇದಾಂತವೇದಿನೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये. नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः. तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं. श्रीगुरुभ्यो नमः. हरिः ओम्. ಇವಾಗ 4 ಜನ ತಂದಿದ್ದಾರೆ ರತ್ನ ಸಂಚಯ, ರತ್ನದ ರಾಶಿಗಳು ಅಂತ ಹೇಳಿದರೆ ಎಷ್ಟು ದೊಡ್ಡ ರಾಶಿಗಳು ಅಂತ ಹೇಳಿದರೆ ನಾವು ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಪರ್ವತದಷ್ಟು ದೊಡ್ಡ ರಾಶಿಗಳು. ಅದು ಎಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ಆ ರಾಶಿಗಳು ಹರಡಿಕೊಂಡಿವೆ ಅಂತ ಹೇಳೋದಕ್ಕೆ ಹೇಳ್ತಾರೆ. ಯಾವುದು ಪಶ್ಚಿಮ ದಿಕ್ಕಿಂದ ಶುರು ಮಾಡಿ, ನಕುಲನಿಂದ ಶುರು ಮಾಡಿ ಮೊದಲನವ 10 ಯೋಜನದಷ್ಟು, ನಂತರದ ಎರಡನೇವ ಎಷ್ಟು ಯೋಜನ ಅದು 30 ಯೋಜನದಷ್ಟು. ಆಮೇಲೆ ಮತ್ತೆ ಉತ್ತರ ದಿಕ್ಕಿಗೆ ಇದು ಪೂರ್ವ ದಿಕ್ಕಿಗೆ ಹೋದವನು ಯಾರು ಭೀಮಸೇನ, ಅವನು ತಂದದ್ದು 100 ಯೋಜನದಷ್ಟು. ಹಾಗೆ ಶತ. ಆಮೇಲಿಂದ ಅರ್ಜುನ ತಂದದ್ದು 400 ಅಂದರೆ 400 ಯೋಜನ ಅಷ್ಟು ದೂರ. ಇಷ್ಟಾಗುವಾಗ ಒಂದು ಆಗ್ತದೆ. ಹಾಗಾದರೆ ಇಷ್ಟು ದೂರದಷ್ಟು ಇಷ್ಟೊಂದು ಯೋಜನ ಅಂದರೆ 400ಕ್ಕೆ 100 ಸೇರಿದರೆ 500 ಆಯಿತು. 500ಕ್ಕೆ 30 ಸೇರಿದರೆ ಮತ್ತೆ 10 ಸೇರಿದರೆ 540 ಯೋಜನದಷ್ಟು ದೂರ ಈ ರತ್ನದ ರಾಶಿ ಅಂತ ಹೇಳಿದರೆ ಅಷ್ಟು ಜಾಗ ಇದೆಯಾ? ಇಂದ್ರಪ್ರಸ್ಥ ರಾಜಧಾನಿಯಲ್ಲಿ ಅಷ್ಟು ಜಾಗ ಇದೆಯಾ ಅಂತ ಯಾರಿಗಾದರೂ ಒಂದು ಸಂದೇಹ ಬರುವಂಥದ್ದು. ಸೊ ಇಷ್ಟು ಹಾಗಾದರೆ ಜಾಗ ಇದೆಯೋ ಏನೋ ಅನ್ನುವಂಥದ್ದು. ಸೊ ಅದಕ್ಕೆ ಈ ಶ್ಲೋಕ, ಮುಂದಿನ ಶ್ಲೋಕ. ವೈಲಾರಿ ಇವತ್ತು ಕಾಣಿಸೋದಿಲ್ವಾ? ಇದ್ದಾರಾ ಇಲ್ವಾ? ವೈಲಾರಿ ಇಲ್ಲ. ಯಾರು ಓದ್ತೀರಿ? ಹಾಂ, ಓದಿ 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 ಬನ್ನಿ. 21ನೇ ಅಧ್ಯಾಯದಲ್ಲಿ 233ನೇದು ವಿಶ್ವಕರ್ಮ ಕೃತತ್ವಾತ್ ಪುರಸ್ಯಾಲ್ಪೇ ಅಲ್ಪೇಪಿ ಚ ಸತ್ತಲೆ ಅಂತರ್ಗತಾಸ್ತೆ ಗಿರಿಯಸ್ತ ತತ್ಕೃತಾಮಿಭವತ್. ಇಂದ್ರಪ್ರಸ್ಥವು ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟಿರುವುದರಿಂದ ಅಲ್ಪವಾದ ಸ್ಥಳದಲ್ಲಿಯೂ ಆ 4 ಪರ್ವತಗಳು ರಾಮ ಮಧ್ಯದಲ್ಲಿ ಪ್ರವಿಷ್ಟಗಳಾದವು. ಆ ಪರ್ವತಗಳ ಪ್ರವೇಶವು ನೋಡುವವರಿಗೆ ಅತ್ಯಾಶ್ಚರ್ಯವಾದಂತೆಯೇ ಆಯಿತು. ವಿಶ್ವಕರ್ಮ ಕೃತತ್ವಾತ್ತು ಪುರಸ್ಯಾಲ್ಪೇಪಿ ಚ ಸ್ಥಳೇ ಅಂತರ್ಗತಾಃ ತೇ ಗಿರಯಃ ತದದ್ಭುತಂ ಇವಾಭವತ್. ವಿಶ್ವಕರ್ಮ ಕೃತತ್ವಾತ್ತು ಅಂತೇಳಿದರೆ ಇದು ಈ ಶ್ರೀಕೃಷ್ಣ ಭಗವಂತ ಆ ಮಯಾಸುರನ ಹತ್ರ ಹೇಳಿಬಿಟ್ಟು, ಎಲ್ಲಿ ಇಂದ್ರನ ದೇವಲೋಕದಲ್ಲಿ ಯಾವ ಥರ ಇಂದ್ರನ ಸಭೆ ಇದೆಯೋ ಅದೇ ಥರದ್ದು ಇಲ್ಲಿ ನಿರ್ಮಾಣ ಮಾಡಿಕೊಡು ಅಂತ ಹೇಳಿದ್ದು. ಅಂದರೆ ಇಡೀ ಈ ಇಂದ್ರಪ್ರಸ್ಥ ಅನ್ನುವಂಥದ್ದು ವಿಶ್ವಕರ್ಮನಿಂದ ಕೃತಃ ಅಂತೇಳಿದರೆ ಇದು ನಿರ್ಮಾಣ ಮಾಡಿದ್ದು ಯಾರಂದರೆ ವಿಶ್ವಕರ್ಮ. ವಿಶ್ವಕರ್ಮ ಕೃತತ್ವಾತ್ತು ಅಲ್ವಾ? ದೇವಶಿಲ್ಪಿಯಾದ ವಿಶ್ವಕರ್ಮ. ಅಲ್ಲಿ ಮಯ ಹೇಗೆ ಬಂತು? ಮತ್ತೆ ಇಲ್ಲ, ವಿಶ್ವಕರ್ಮ ಸರಿ. ಸೊ ಹೌದು, ವಿಶ್ವಕರ್ಮನೇ ಬಂದದ್ದಾವತ್ತು ಅಲ್ವಾ? ಸರಿ. ಸೊ ವಿಶ್ವಕರ್ಮ ಕೃತತ್ವಾತ್ತು, ವಿಶ್ವಕರ್ಮನಿಂದ ಮಯಾಸುರನಿಂದ ನಿರ್ಮಾಣವಾದದ್ದು ಅಲ್ಲಿ ಎಲ್ಲಿ? ಲಂಕೆ ಎರಡನೇ ಸಲ ಅಂದರೆ ಹನುಮಂತನು ಸುಟ್ಟು ಬಂದ ಅಲ್ವಾ?
ಸುಟ್ಟು ಬಂದ ಮೇಲೆ ಪುನರ್ನಿರ್ಮಾಣ ಮಾಡಿದ್ದು ಮಯಾಸುರನ ಮುಖಾಂತರ. ಸೊ ವಿಶ್ವಕರ್ಮ ಕೃತತ್ವಾತ್ತು ಈ ಯಾವುದು ಇಂದ್ರಪ್ರಸ್ಥ ಅನ್ನುವಂಥದ್ದು ವಿಶ್ವಕರ್ಮನಿಂದ ಮಾಡಲ್ಪಟ್ಟಿದ್ದು. ವಿಶ್ವಕರ್ಮ ಕೃತತ್ವಾತ್ತು ಪುರಸ್ಯ ಅಲ್ಪೇಪಿ ಅಂದರೆ ಸಣ್ಣ, ಅಂದರೆ ಬಹಳ ವಿಸ್ತಾರವಾದ ಜಾಗ ಇಲ್ಲ ಅಲ್ಲಿ. ಪುರಸ್ಯ ಅಲ್ಪೇಪಿ ಅಂದರೆ ವಿಸ್ತಾರವಾದ ಜಾಗ ಇಲ್ಲ ಅಂತಾದರೂ ಅಲ್ಪೇಪಿ ಚ ಸ್ಥಳೇ ಅಂತರ್ಗತ ಅಸ್ತಿ. ಹಾಗಾದರೆ 540 ಯೋಜನದಷ್ಟು ದೊಡ್ಡ ರಾಶಿ ಪರ್ವತಗಳು, 4 ಪರ್ವತಗಳು, ಅದನ್ನು ಇಟ್ಟುಕೊಳ್ಳುವಷ್ಟು ಜಾಗ ಇದೆಯಾ ಅಂತೇಳಿದರೆ ವಿಶ್ವಕರ್ಮನಿಂದ ಮಾಡಿಸಲ್ಪಟ್ಟಿದ್ದಲ್ವ. ಆದ್ದರಿಂದ ಅಲ್ಲಿ ಅದು ಇಡಲಿಕ್ಕೆ ಸಾಧ್ಯ ಆಯಿತು. ಪುರಸ್ಯ ಅಲ್ಪೇಪಿ, ಪುರದಲ್ಲಿ ಹೆಚ್ಚಿಗೆ ಜಾಗ ಇಲ್ಲದಿದ್ದರೂ ಕೂಡ ಇರುವಂಥ ಸ್ಥಳದಲ್ಲಿ ಅಂತರ್ಗತಾಹ, ಈ 4 ರಾಶಿಗಳನ್ನು ಹಾಕಿದರೂ ಇನ್ನೂ ಸಹ ಜಾಗ ಇದೆ. ಅದು ಯಾಕೆ ಅಂತ ಹೇಳಿದ್ರೆ ವಿಶ್ವಕರ್ಮನಿಂದ ನಿರ್ಮಿತವಾದ್ದು. ವಿಶ್ವಕರ್ಮ ಅಂದರೆ ಯಾರಂದರೆ ದೇವಶಿಲ್ಪಿ. ಆದ್ದರಿಂದ ಇದರ ವೈಭವ. ಸೊ ಅಂತರ್ಗತಾಹ ತೇ ಗಿರಯ, ಆ ಪರ್ವತಗಳಂದರೆ ಆ 4 ಪರ್ವತಗಳು ಅಂತರ್ಗತಾಹ ಇಂದ್ರಪ್ರಸ್ಥದ ಒಳಗೆ ಬರಲಿಕ್ಕೆ ಸಾಧ್ಯ ಆಯಿತು. ಅಂತರ್ಗತಾಹ. ಬಹಿರ್ಗತಾಹ ಅಂದರೆ ಹೊರಗೆ ಹೋಯಿತೋ ಏನೋ ಅಂತ ಹೇಳಿದರೆ ಇಲ್ಲ, ಅಂತರ್ಗತ, ಒಳಗಿಂದಲೇ ಆ 4 ಪರ್ವತಗಳು ಅಲ್ಲಿ ಇರಲಿಕ್ಕೆ ಸಾಧ್ಯ ಆಯಿತು. ಯಾಕಂತೇಳಿದ್ರೆ ವಿಶ್ವಕರ್ಮನಿಂದ ನಿರ್ಮಿತವಾದ ಇಂದ್ರಪ್ರಸ್ಥ. ಹಾಗೆ ಗಿರಯ ತತ್ ಅದ್ಭುತಂ ಇವಾಭವತ್ ಅಂದರೆ ಈ 4 ರತ್ನಗಳ ರಾಶಿ ಪರ್ವತಗಳಂತೆ ಕಾಣ್ತಾ ಇರುವಂಥ ಪರ್ವತ ಸದೃಶ ರಾಶಿಗಳು. ಗಿರಯ ತತ್ ಅದ್ಭುತಂ, ಗಿರಯ ಪರ್ವತಗಳು, ತತ್ ಅವುಗಳು, ಅದ್ಭುತಂ ಆಶ್ಚರ್ಯಕರವಾಗಿ ಇಷ್ಟೊಂದು ಸಂಪಾದಿಸಿ ತಂದ್ರ ಅನ್ನುವಂಥದ್ದು ಒಂದು. ಎಲ್ಲ ನಮೂನೆಯ ರತ್ನಗಳು ಅಲ್ಲಿ ಇವೆ. ಸೊ ಇಷ್ಟೊಂದು ಅಂದರೆ ಎಲ್ಲರೂ ತಮ್ಮ ತಮ್ಮ ಕಪ್ಪ ಕೊಡುವಾಗ, ಅಂದರೆ ಕಪ್ಪ ಕೊಡುವುದು ಅಂತ ಹೇಳಿದ್ರೆ ಜಾಸ್ತಿನೇ ಕೊಟ್ಬಿಟ್ಟಿದ್ದಾರೆ. ಯಾಕೆ ರಾಜಸೂಯ ಯಾಗ ಮಾಡುವಂಥದ್ದು ಬಹಳ ಅದು ಬಹಳ ಪವಿತ್ರವಾದದ್ದು, ಬಹಳ ಕಷ್ಟದ ಕೆಲಸ. ಅದಕ್ಕೆ ಸಾಮಾನ್ಯದ ಧನ ಸಂಪತ್ತು ಸಾಕಾಗುವುದಿಲ್ಲ ಅಂತೇಳಿಬಿಟ್ಟು ಎಲ್ಲರೂ ಧಾರಾಳವಾಗಿ ಕೊಟ್ಟ ಕಾರಣ ದೊಡ್ಡ ದೊಡ್ಡ 4 ಪರ್ವತ ರಾಶಿಗಳು ಕಂಡು ಬಂದುವು. ಗಿರಯ ತತ್ ಅದ್ಭುತಂ ಇವ ಅಭವತ್ ಅಂದರೆ ನೋಡುವವರಿಗೆ ಆಶ್ಚರ್ಯಕರವಾಗಿ, ಅದ್ಭುತವಾಗಿ, ಪರಮಾದ್ಭುತವಾಗಿ ಕಾಣಲ್ಪಟ್ಟವು. ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ ಅಂತ ನೋಡುವ. ಇಂದ್ರಪ್ರಸ್ಥವು ವಿಶ್ವಕರ್ಮನ ನಿರ್ಮಾಣವಾದ್ದರಿಂದ ಅದರಲ್ಲಿನ ಅಲ್ಪ ಸ್ಥಳದಲ್ಲಿಯೂ ಕೂಡ ಆ 4 ಬೆಟ್ಟಗಳು ಅಂತರ್ಗತವಾಗಲು, ಅಡಕವಾಗಲು ಸಾಧ್ಯವಾಯಿತು. ಅದೊಂದು ಅದ್ಭುತದಂತೆಯೇ ಆಯಿತು ಅಂತ ಹೇಳ್ತಾರೆ. ಒಟ್ಟು 540 ಯೋಜನೆಗಳಷ್ಟು ವ್ಯಾಪ್ತಿಯ ಚಿನ್ನ ರತ್ನಗಳ ರಾಶಿಯನ್ನು ಇಂದ್ರಪ್ರಸ್ಥದಂತಹ ಸ್ವಲ್ಪವೇ ಪ್ರದೇಶದಲ್ಲಿ ಅಂತರ್ಗತ ಮಾಡಲು ಹೇಗೆ ಸಾಧ್ಯವಾಯಿತು ಎಂಬ ಪ್ರಶ್ನೆಗೆ ಇಲ್ಲಿ ನಿರ್ಣಯ ಕೊಟ್ಟಿದ್ದಾರೆ ಆಚಾರ್ಯರು. ದೇವಶಿಲ್ಪಿಯಾದ ವಿಶ್ವಕರ್ಮ ನಿರ್ಮಿಸಿದ ಅಪೂರ್ವ ಸ್ಥಳ ಇಂದ್ರಪ್ರಸ್ಥ ಆದ ಕಾರಣ ಅಲ್ಲಿಯ ಸ್ವಲ್ಪ ಪ್ರದೇಶದಲ್ಲಿಯೂ ಅಷ್ಟು ಅಪಾರವಾದ ಚಿನ್ನ ರತ್ನಗಳ ರಾಶಿ ಅಡಕಗೊಂಡಿತು ಎಂದು ಅರ್ಥ. ಸೊ ಹೀಗೆ ಸಹಸ್ರಯೋಜನ ಸಭಾಂ ಪ್ರಭಾವಾದ್ ವಿಶ್ವಕರ್ಮಣ ಅನಂತಾರಾಶಯೋ ಅನಂತಾಹ ಪ್ರಜಾನಾಂ ಅಧಿಸಂಸ್ಥಿತ ಅಂತ ಸ್ಕಾಂದ ಪುರಾಣದಲ್ಲಿ ಹೇಳ್ತಾರೆ. ಅಂತೇಳಿದ್ರೆ ಇದು ಏನಂತೇಳಿದ್ರೆ ಸಹಸ್ರ ಯೋಜನ ಸಭಾಂ, ಅಷ್ಟು ಸಣ್ಣ ಇದರಲ್ಲಿ ಸಹಸ್ರ ಯೋಜನ ಪರ್ಯಂತದ್ದು ರಾಶಿ ಇದ್ದರೂ ಅದನ್ನಿಡಲಿಕ್ಕೆ ಜಾಗ ಇದೆ ಅಂತ. ಈ ರೀತಿ ಪ್ರಭಾವಾತ್ ವಿಶ್ವಕರ್ಮಣ, ದೇವಶಿಲ್ಪಿ ವಿಶ್ವಕರ್ಮನ ಪ್ರಭಾವ ತೇಜಸ್ಸದು,
ಅನಂತರಾಶಯೋ ಅನಂತಹ, ನೋಡಿದಷ್ಟು, ನೋಡುವಾಗ ಪರ್ವತದಷ್ಟು. ಅರೆ ಪರ್ವತ ಎಲ್ಲಿಂದ ಶುರುವಾಗಿದೆ ಎಲ್ಲಿವರೆಗಿದೆ ಅಂತ ಹೇಳಲಿಕ್ಕಾಗುತ್ತೋ ಆ ಥರ ಪರ್ವತದ ಹಾಗೆ ಕಾಣ್ತದೆ. ಅಂದರೆ ಇಲ್ಲಿ ಶುರುವಾಗಿದೆ, ಉದ್ದಕ್ಕೂ ಎಷ್ಟು ಉದ್ದಕ್ಕಿದೆ, ಅಯ್ಯೋ ಉದ್ದಕ್ಕೂ ಉಂಟ್ರಿ ಭಾಳಷ್ಟಿದೆ ಅಂತ. ಹೀಗೆ ಪ್ರಜಾನಾಂ ಅಧಿಸಂಸ್ಥಿತ ಅಂತ. ಹೀಗೆ ನೆಕ್ಸ್ಟ್ ಶ್ಲೋಕ ವೈಲಾರೆ ಬಂದ್ಯಾರೆ ಬಂದು ಪ್ರವೃತೆ ಕೃಷ್ಣದ್ವೈಪಾಯನೇರಿತಃ ಋತ್ವಿಜೋ ಮುನಯೋತ್ರಾಸಂ ಸರ್ವವಿದ್ಯಾಸು ನಿಷ್ಠಿತಾಃ. 234ನೇ ಶ್ಲೋಕ. ಆಮೇಲೆ ವೇದವ್ಯಾಸರಿಂದ ಹೇಳಲ್ಪಟ್ಟ ಯಾಗವು ಪ್ರವೃತ್ತವಾಯಿತು. ಈ ಯಜ್ಞದಲ್ಲಿ ತತ್ವವಿದ್ಯೆ ಮೊದಲಾದ ಸರ್ವ ವಿದ್ಯೆಗಳಲ್ಲಿ ಅತ್ಯಂತ ಕುಶಲರಾದ ಋತ್ವಿಜರು ಮತ್ತು ಮುನಿಗಳು ಇದ್ದರು. ತಥೋ ಯಜ್ಞ ಪ್ರಭವೃತೆ ಕೃಷ್ಣದ್ವೈಪಾಯನೇರಿತಃ ಋತ್ವಿಜೋ ಮುನಯಃ ಅತ್ರ ಆಸನ್ ಸರ್ವವಿದ್ಯಾಸು ನಿಷ್ಠಿತಾಃ. ತಥೋ ಅಂದರೆ ಬರುವವರೆಲ್ಲ ಬಂದಾಯಿತು. ಆಮೇಲಿಂದ ವೇದವ್ಯಾಸರು, ಶ್ರೀಕೃಷ್ಣ, ಪಾಂಡವರು, ಆಮೇಲೆ ಕೃಷ್ಣನ ಅಷ್ಟಮೈಷಿಯರು ಎಲ್ಲ ಬಂದುಬಿಟ್ಟಿದ್ದಾರೆ. ಎಲ್ಲ ಬಂದಿದ್ದಾರೆ ಅಂತ ಹೇಳಿದ ಮೇಲೆ ಇನ್ನು ಯಾವ ರಾಜರದ್ದು ಇನ್ನು ಕಪ್ಪ ಬಾಕಿ ಅಂತಿಲ್ಲ, ದಿಗ್ವಿಜಯ ಆಗಿ ಹೋಗಿದೆ. ಸೊ ತತಃ ಸರಿ, ಇನ್ನು ಯಜ್ಞ ಶುರು ಮಾಡೋದೆ ಅಂತ. ಯಜ್ಞ ಅದರ ಸಲಕರಣೆ ಅದು ಇದು ಎಲ್ಲ ಒಟ್ಟು ಮಾಡಲಿಕ್ಕೆ ಮೊದಲೇ ಹೇಳಿಬಿಟ್ಟಿದ್ದಾರೆ. ಸೊ ತಥೋ ಅಂದರೆ ತತಃ ಅಲ್ಲಿಂದ ಯಜ್ಞ ರಾಜಸೂಯ ಯಾಗ ಸಹಿತವಾದ ಮಹಾನ್ ಅಶ್ವಮೇಧ ಯಾಗ. ಸೊ ಯಜ್ಞ ಪ್ರವವೃತೆ ಅಂದರೆ ಹೇಳಿದರೆ ಶುರುವಾಗಲು. ಪ್ರವೃತ್ತಿ ಅಂತ ಹೇಳಿದ್ರೇನು? ಪ್ರವೃತ್ತಿ ಮಾಡಲು ಅಂದರೆ ಶುರು ಮಾಡುವ ಕೆಲಸ, ಸಿದ್ಧತೆ ಅಂತ ಹೇಳಿದರೆ ಯಜ್ಞದ ಸಿದ್ಧತೆಯೆಲ್ಲ ಮೊದಲೇ ಆಗೋಗಿದೆ, ಈಗ ಶುರುವೇ ಮಾಡೋದು. ಪ್ರವವೃತೆ ಅಂತ ಹೇಳಿದರೆ ಪ್ರಾರಂಭ ಮಾಡುವುದು, ಪ್ರವೃತ್ತಿ ಮಾಡುವುದು. ಸೊ ಪ್ರವವೃತೆ ಕೃಷ್ಣದ್ವೈಪಾಯನ ಈರಿತಃ. ಮುಖ್ಯ ಪುರೋಹಿತರು ಎಲ್ಲ ಬಂದಿದ್ದಾರೆ, ಪುರೋಹಿತರೆಲ್ಲ ಯಾಜ್ಞವಲ್ಕ್ಯರು ಬಂದಿದ್ದಾರೆ, ಪೈಲ, ಧೌಮ್ಯ, ಸುಸಾಮ, ಇದೆಲ್ಲ ಇವರೆಲ್ಲ ಯಾಜ್ಞವಲ್ಕ್ಯರು ಅಂತ ಹೇಳಿದರೆ ಮಹಾನ್ ಜ್ಞಾನಿ, ಮಹಾನ್ ಪುರೋಹಿತರು. ಪೈಲ, ಧೌಮ್ಯ ಅಂತ ಹೇಳಿದರೆ ಯಾರಂತ ಹೇಳಿದರೆ ಪಾಂಡವರಿಗೆ ಅವರು ಕುಲಪುರೋಹಿತರಿದ್ದಾಗೆ. ಯಾರು? ಈ ಧೌಮ್ಯ, ಪಾಂಡವರದ್ದು ದ್ರೌಪದಿ ವಿವಾಹ ಎಲ್ಲ ಮಾಡಿಸಿದವರೆಲ್ಲ ಧೌಮ್ಯರೇ. ಸೊ ಧೌಮ್ಯರು ಇವರು ಒಟ್ಟಿಗೆ ಇದ್ದಾರೆ, ಅಂದಾಜು ಇವರೊಟ್ಟಿಗೆ ಇರ್ತಾರೆ, ಇನ್ನು ಮುಂದಕ್ಕೂ ಇರ್ತಾರವರು, ಧೌಮ್ಯ. ಸುಸಾಮ ಅಂತ ಹೀಗೆ ಬಹಳ ದೊಡ್ಡ ವಿದ್ವಾಂಸರುಗಳು, ಪುರೋಹಿತರುಗಳು ಬಂದಿದ್ದಾರೆ. ಎಲ್ಲ ವಿದ್ಯೆಗಳಲ್ಲಿ ಪಾರಂಗತರಾದ ಕೃಷ್ಣದ್ವೈಪಾಯನ ಈರಿತಃ. ಕೃಷ್ಣದ್ವೈಪಾಯನರು ಹೇಳಿದ ಹಾಗೆ, ಅಂದರೆ ಮುಖ್ಯ ನೇತೃತ್ವ ಕೃಷ್ಣದ್ವೈಪಾಯನರು ಅಂತೇಳಿದರೆ ಪಾದರಾಯಣರು ಅಂತೇಳಿದರೆ ವಾಸಿಷ್ಠ ಕೃಷ್ಣರು, ವೇದವ್ಯಾಸರು, ಅವರಿಗೆ ಎಷ್ಟು ಹೆಸರು ಇದೆ. ಸೊ ಕೃಷ್ಣದ್ವೈಪಾಯನ ಈರಿತಃ ಹೇಳಲ್ಪಟ್ಟಂತೆ ಅವರ ನೇತೃತ್ವದಲ್ಲಿ ಋತ್ವಿಜರು ಅಂತೇಳಿದರೆ ಪುರೋಹಿತರುಗಳು, ಋತ್ವಿಜ ಮುನಯ ಋಷಿಮುನಿಗಳು. ಸೊ ಹೀಗೆ ಯಾಜ್ಞವಲ್ಕ್ಯರು, ಪೈಲ, ಆಮೇಲೆ ಇವರೆಲ್ಲ ಋಷಿಮುನಿಗಳು, ಇವರೆಲ್ಲ ದೊಡ್ಡ ದೊಡ್ಡ ಋಷಿಗಳು. ಧೌಮ್ಯರು, ಪಾಂಡವರು ಪುರೋಹಿತರು, ಧೌಮ್ಯರು. ಹೀಗೆ ಇನ್ನು ಸುಸಾಮ ಅಂಥೇಳಿ ಹೀಗೆ ಮುನಯ ಋತ್ವಿಜ. ಇದಕ್ಕೆ ಸಾಮಾನ್ಯದ ಋತ್ವಿಜರು ಸಾಕಾಗುವುದಿಲ್ಲ, ಕನಿಷ್ಠ ಪಕ್ಷ 16 ಋತ್ವಿಜರು ಬೇಕಾದೀತು. ಋತ್ವಿಜ ಮುನಯ ಋಷಿಮುನಿಗಳು ಅತ್ರ ಈ ಯಾಗಕ್ಕೆ ಆಸನ್ ಬಂದಿದ್ದಾರೆ. ಆಸನ್ ಸರ್ವವಿದ್ಯಾಸು ನಿಷ್ಠಿತಾ. ಬಂದವರೆಲ್ಲ ಬಹಳ ವಿದ್ಯೆ ಕಲಿತವರೇ, ಸಾಮಾನ್ಯದ ಜ್ಞಾನಿಗಳಲ್ಲ, ವಿಶೇಷ ಜ್ಞಾನಿಗಳು. ಸರ್ವವಿದ್ಯಾಸು ಎಲ್ಲ ವಿದ್ಯೆಗಳಲ್ಲಿ, ಸರ್ವವಿದ್ಯಾಸು
ವಿದ್ಯಾಸು, ವಿದ್ಯಾ ಅಂದರೆ ಸ್ತ್ರೀಲಿಂಗ, ವಿದ್ಯಾಸು ಅಂತ ಹೇಳಿದರೆ ಬಹುವಚನ, ಸಪ್ತಮಿ ವಿಭಕ್ತಿಯ ಬಹುವಚನ, ವಿದ್ಯಾಸು, ಲತಾಸು. ಸೊ ಲತಾಯಾಮ್ ಲತಯೋಹೋ ಲತಾಸು, ವಿದ್ಯಾಯಾಮ್ ವಿದ್ಯಯೋಹೋ ವಿದ್ಯಾಸು. ಸೊ ಸರ್ವವಿದ್ಯಾಸು ಎಲ್ಲ ವಿದ್ಯೆಗಳಲ್ಲಿ ನಿಷ್ಠಿತಾಹ, ನಿಷ್ಠಿತಾಹ ಅಂದರೆ ನಿಷ್ಠೆ ಇಟ್ಟು ಕಲಿತವರು, ನಿಷ್ಠಿತಾಹ. ಸೊ ಹೀಗೆ ಎಲ್ಲ ಬಂದಿದ್ದಾರೆ ಅಂತೇಳಿದ್ರೆ, ಪುರೋಹಿತರುಗಳು ಯಾರಾದರೂ ಕಡಿಮೆ ಇದ್ದಾರೋ, ಜ್ಞಾನಿಗಳು ಕಡಿಮೆ ಇದ್ದಾರಾ ಅಂತೇಳಿದ್ರೆ ಎಲ್ಲರೂ ಇದ್ದಾರೆ. ಸೊ ಅಲ್ಲಿಂದ ರಾಜಸೂಯ ಯಾಗ ಪ್ರಾರಂಭ ಆಯಿತು. ಬಳಿಕ ತತಃ ವೇದವ್ಯಾಸರು ತಿಳಿಸಿದ್ದ ಯಜ್ಞ ಕೃಷ್ಣದ್ವೈಪಾಯನ ಈರಿತಃ, ಅಂದರೆ ಕೃಷ್ಣದ್ವೈಪಾಯನರು ಹೇಳಿದ ಯಜ್ಞ ಯಾವುದದು? ರಾಜಸೂಯ ಯಾಗ ಸಹಿತ ಮಹತ್ತಾದ ಅಶ್ವಮೇಧ ಯಾಗ. ಈ ಯಜ್ಞ ಪ್ರವವೃತೆ ಪ್ರಾರಂಭಗೊಂಡಿತು. ಸರ್ವವಿದ್ಯೆಗಳಲ್ಲಿ ನಿಷ್ಣಾತರಾದ, ಸರ್ವವಿದ್ಯಾಸು ನಿಷ್ಠಿತಾ ಮುನಿಗಳು ಋತ್ವಿಜರು ಆ ಯಾಗಕ್ಕೆ ಬಂದಿದ್ದರು. ಅಥವಾ ಸರ್ವವಿದ್ಯಾಸು ನಿಷ್ಠಿತಾ ಎಲ್ಲ ವಿದ್ಯೆಗಳಲ್ಲಿ ಪಾರಂಗತರಾದ ಋಷಿ ಮುನಿಗಳು ಋತ್ವಿಜರಾದರು, ಅಂದರೆ ಪುರೋಹಿತರಾದರು, ಹಾಗೇನು ತಗೊಳ್ಬೋದು. ಸೊ ಆ ಯಜ್ಞಕ್ಕೆ ಸರ್ವೋತ್ತಮನಾದ ಭಗವಂತನ ಎರಡೂ ರೂಪದಲ್ಲಿ ಕೂಡ ವೇದವ್ಯಾಸರು ಇದ್ದಾರೆ, ಆಮೇಲೆ ಶ್ರೀಕೃಷ್ಣ, ಯಾದವ ಕೃಷ್ಣ ಇಬ್ಬರೂ ಇದ್ದಾರೆ. ಸೊ ವೇದವ್ಯಾಸರದ್ದೇ ನೇತೃತ್ವ. ಯಾಜ್ಞವಲ್ಕ್ಯರು, ಪೈಲ, ಧೌಮ್ಯ, ಸುಸಾಮ ಮುನಿಗಳು ಕ್ರಮವಾಗಿ ಅಧ್ವರ್ಯು, ಹೋತೃ, ಉದ್ಗಾತೃ, ಋತ್ವಿಕ್ಗಳಾದರು. ಇದು ಋತ್ವಿಕು ಅಂತ ಹೇಳುವುದು ಋಗ್ವೇದಕ್ಕೆ ಸಂಬಂಧಪಟ್ಟ ಯಜ್ಞಗಳಿಗೆಲ್ಲ ಪುರೋಹಿತರುಗಳಿಗೆ ಋತ್ವಿಜರು, ಋತ್ವಿಕ್ ಅಂತ ಹೆಸರು. ಹಾಗೆ ಯಜುರ್ವೇದಕ್ಕೆ, ಸಾಮವೇದಕ್ಕೆ ಮತ್ತು ಅಥರ್ವವೇದಕ್ಕೆ ಅಧ್ವರ್ಯು, ಹೋತೃ, ಉದ್ಗಾತೃ ಅಂತ. ಸೊ ಹೀಗೆ ಹಾಗಾದರೆ ಎಲ್ಲ ವೇದ ಪಾರಂಗತರು ಬಂದಿದ್ದಾರೆ ಅಂತ ಹೇಳಿದ ಕಾರಣ ಎಲ್ಲ ಋಷಿಮುನಿಗಳು, ಎಲ್ಲ ವೇದವನ್ನು ಪಾರಂಗತ ಮಾಡಿದವರು, ಕಲಿತವರು, ಅವರೆಲ್ಲ ಋತ್ವಿಜರಾದರು, ಪುರೋಹಿತ ವರ್ಗವನ್ನು ನೋಡಿಕೊಂಡರು. ಸ್ವತಃ ವೇದವ್ಯಾಸರೇ ಬ್ರಹ್ಮನೆಂಬ ಋತ್ವಿಕ್. ಹಾಗಾದರೆ ಅವರ ನೇತೃತ್ವ ಅಂತೇಳಿದರೆ ಯಜ್ಞದಲ್ಲಿ ಬ್ರಹ್ಮ ಅಂತ ಒಬ್ಬರು ಕೂತ್ಕೊಳ್ಬೇಕು. ನಿಮಗೆ ಸಾಮಾನ್ಯ ನಾವು ಕಾಣುವಂಥ ಯಾವ ಯಜ್ಞದಲ್ಲಿಯೂ ಬ್ರಹ್ಮ ಇರುವುದಿಲ್ಲ. ಬ್ರಹ್ಮನ ಜಾಗದಲ್ಲಿ ಒಂದು ತೆಂಗಿನಕಾಯಿ ಇಟ್ಟು ಒಂದು ಕೂರ್ಚೆ ಇಟ್ಟುಬಿಡ್ತಾರೆ, ಅಂದರೆ ನೀನು ಬ್ರಹ್ಮ ಅಂತ. ಸೊ ಬ್ರಹ್ಮನ ಆ್ಯಕ್ಚುಲಿ ಕೆಲಸ ಏನಂತ ಹೇಳಿದರೆ, ಇಡೀ ಆ ಯಾಗವದ ಮುಖ್ಯ ಅಂದರೆ ಎಲ್ಲಿಯೂ ಏನೂ ತಪ್ಪಾಗದಂತೆ ನಡೆಸಿಕೊಡುವಂಥದ್ದು. ಯಾರಾದರೂ ಏನಾದರೂ ಒಂದು ರಿಕ್ಕು ಬಿಟ್ಟರು ಕೂಡಲೇ ಹೇಳಬೇಕು, ನಿಲ್ಸಪ್ಪ ಒಂದು ರಿಕ್ಕು ಬಿಟ್ಟಿದ್ದೀಯಾ ಅದನ್ನು ಹೇಳ್ಕೊ ಮೊದಲು ಅಂತ. ಸೊ ಹೀಗೆ ಬ್ರಹ್ಮ ಅಂತ ಹೇಳಿದರೆ ಅತ್ಯಂತ ಜವಾಬ್ದಾರಿ. ಸೊ ಈಗ ಯಾಕೆ ಬ್ರಹ್ಮ ಅಂತ ಇಡುವುದಿಲ್ಲ ಅಂತೇಳಿದರೆ, ಒಂದು ಋತ್ವಿಜರಿಗೆ ಕೊಡುವಂಥ ದಕ್ಷಿಣೆಯನ್ನು ಉಳಿಸ್ಲಿಕ್ಕಾಗ್ತದೆ ಅಂತ ಹೇಳ್ಕೊಂಡು ಅದು ಇರ್ಬೋದು. ಅಥವಾ ಈ ದೊಡ್ಡ ದೊಡ್ಡ ಪುರೋಹಿತರುಗಳಿಗೆ ಇನ್ನೊಬ್ಬರು ಪುರೋಹಿತರು ಬ್ರಹ್ಮ ಅಂತ ಕೂತ್ಕೊಂಡು ಅದು ಸರಿ ಇಲ್ಲ ಅಂತ ಹೇಳ್ಕೊಂಡು ಹೇಳಿಬಿಟ್ರೆ ತೊಂದರೆ ಆಗತ್ತಲ್ವ ಅಂತ ಆ ಥರನ. ಅಂತೂ ಈಗ ಅನುಕೂಲತೆಗೋಸ್ಕರ ಬ್ರಹ್ಮ ಕಾಣಿಸೋದಿಲ್ಲ, ತೆಂಗಿನಕಾಯಿ ಮತ್ತು ಕೂರ್ಚ ಮಾತ್ರ ಕಾಣಿಸುವಂಥದ್ದು ಬ್ರಹ್ಮ. ಹೀಗೆ ಇಲ್ಲಿ ಮಾತ್ರ ಈ ಯಾಗಕ್ಕೆ ವೇದವ್ಯಾಸರೇ ಬ್ರಹ್ಮ, ವೇದವ್ಯಾಸರು ಬ್ರಹ್ಮನೆಂಬ ಋತ್ವಿಕ್ ಎನಿಸಿದರು. ಹೀಗೆ ಆ ಯಜ್ಞದಲ್ಲಿ ಸಕಲ ವೇದವಿದ್ಯಾ ಪಾರಂಗತರಾದ ಮಹಾಋಷಿ ಮುನಿಗಳು ಪಾಲ್ಗೊಂಡ ಅಪೂರ್ವ ಯಜ್ಞ ಅದಾಯಿತು ಅಂತ. ಸೊ ಹೀಗೆ ಒಂದು ಯಜ್ಞದ ಹಿರಿಮೆಗೆ ಕಾರಣವಾಗುವಂಥ ಅನೇಕ ಮುಖ್ಯಾಂಶಗಳಲ್ಲಿ ಋತ್ವಿಕ್ಗಳು, ಪುರೋಹಿತರುಗಳು ತುಂಬ ಪ್ರಧಾನ ಅಂತ ಹೆಸರು. ಯಾವುದೇ ಒಂದು ಯಜ್ಞ ಸುಸೂತ್ರವಾಗಿ ನಡೆಯಬೇಕಿದ್ದರೆ ಪುರೋಹಿತರುಗಳು ಬಹಳ ಮುಖ್ಯ. ಆಮೇಲೆ ಯಜಮಾನನ ಭಕ್ತಿ ಇದೆಲ್ಲ ನಡೆಸಿಕೊಡುವವರು. ಆಮೇಲಿಂದ ಯಜ್ಞದ ಸಾಮಗ್ರಿಗಳು ಕೂಡ ಬಹಳ ಮುಖ್ಯ.
ಅಂತೇಳಿದ್ರೆ ನೀವು ಹೂ ತರ್ತೀರಿ ಅಂತ ಇಟ್ಕೊಳ್ಳಿ. ನೀವು ಹೂ ತರ್ತೀರಿ ಅಂತ ಅಲ್ಲಿಂದ ತಂದ ಹೂವನ್ನು ಮಾಲೆಗಳು ಬೇಕಾದಷ್ಟು ಮಾಲೆಗಳು ಹೇಳಿದ್ದಾರೆ, ನೀವು ತಂದಿದ್ದೀರಿ. ಸೊ ಹಾಗೆ ನೀವೇನಾದರೂ ಇಟ್ಟು ಬಿಟ್ಟರೆ ಪರಿಸ್ಥಿತಿ ಏನಾಗ್ಬೋದು ಅಂತ ನೀವು ಯೋಚನೆ ಮಾಡಿ. ನೀವು ಎಲ್ಲ ಹೂ ತಂದಿದ್ದೀರಿ, ಮಾರ್ಕೆಟಿಗೆ ಹೋಗಿದ್ದೀರಿ, ಯಾವ ಥರ ಅಲ್ಲಿ ಕೂತಿರ್ತಾರೆ, ಯಾವ ಥರ ಆ ಹೂವನ್ನು ಬಿಸಾಡಿರ್ತಾರೆ ಅಂತೇಳಿ ಎಲ್ಲ ಹೂವನ್ನು ಬಿಸಾಡೋದು ಅಂತೇಳಿದರೆ ಇಡೀ ಬುಟ್ಟಿಯನ್ನೇ ರಸ್ತೆ ಮೇಲೆ ಬಿಸಾಡಿರ್ತಾರೆ. ಆ ರಸ್ತೆದು ಅವಸ್ಥೆ ಹೇಗಿರ್ತದೆ ಅಂತ ಎಲ್ಲ ನಮಗೆ ಗೊತ್ತಿರುವಂಥದ್ದು ವಿಷಯ. ಆದ್ದರಿಂದ ಅದನ್ನು ಚೆನ್ನಾಗಿ ಎಲ್ಲ ತೊಳೆದು ಅದನ್ನು ಪವಿತ್ರವಾಗಿ ಮಾಡುವಂತಹ ಕೆಲಸ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಈಗಲೂ ಅಷ್ಟೇ, ಯಜ್ಞಗಳಲ್ಲಿ ಎಲ್ಲ ಭಕ್ತರೆಲ್ಲ ಹೂ ತರ್ತಾರೆ, ತಂದದ್ದನ್ನು ಅವರು ತೊಳೆದು ತರ್ತಾರೆ ಅನ್ನುವಂಥದ್ದು ನಾವು ಎಣಿಸ್ಕೊಳ್ಬೇಕು, ತೊಳೆದೇ ತಂದಿದ್ದಾರೆ ಅಂತ. ಯಾಕಂದರೆ ಅಲ್ಲಿ ತೊಳೆಯುವ ವ್ಯವಸ್ಥೆ ಕೆಲವು ಇರುವುದಿಲ್ಲ, ಎಲ್ಲ ಸುಮಾರು ನಮೂನೆ ಇರ್ತದೆ. ಅದಕ್ಕೆ ಯಜ್ಞದ ತುಪ್ಪ ಅಂತ ಹೇಳಿದರೂ ಕೂಡ ಮೊದಲಿನ ಕಾಲದಲ್ಲಿ ಯಜಮಾನನ ಹೆಂಡತಿ ತಾನೇ ಮಡಿಯಲ್ಲಿ ಆ ತುಪ್ಪವನ್ನು ತಯಾರು ಮಾಡಿ ಇಡುವಂಥದ್ದು. ಇದು ಈ ಯಜ್ಞಕ್ಕೆ ತುಪ್ಪ ಅಂತ. ಈಗ ನಂದಿನಿ ತುಪ್ಪ ಅದು ಮಡಿಯೇ ಇರ್ತದೆ ಅಂತ ಹೇಳ್ಕೊಂಡು ನಂಬಿರ್ತೇವೆ ನಾವು. ಸೊ ಈ ಥರ ಎಲ್ಲ ಸಾಮಗ್ರಿಗಳು ಕೂಡ ಬಹಳ ಮುಖ್ಯ. ನೀವು ಚಂಡಿಕಾ ಹೋಮ ಅಂತ ಎಲ್ಲ ಹೋಮ ಮಾಡುವಾಗ ಅದಕ್ಕೆ ಹಾಕುವಂಥ ಪಾಯಸ, ಆ ಪಾಯಸಕ್ಕೆ ಇಷ್ಟು ಲೆಕ್ಕ ಎಲ್ಲ ಇದೆ. ಈಗ ನೀವು ಸತ್ಯನಾರಾಯಣ ಪೂಜೆಗೆ ಸಪಾದವನ್ನು ಮಾಡುವಾಗ ಎಲ್ಲ ಒಂದು ಪಾವು ಸಜ್ಜಿಗೆ, ಒಂದು ಪಾವು ಸಕ್ಕರೆ, ಒಂದು ಪಾವು ಹಾಲು, ಒಂದು ಪಾವು ತುಪ್ಪ ಎಲ್ಲ ಸಮ ಪ್ರಮಾಣದಲ್ಲಿ ಆಗಬೇಕು ಅಂತೆಲ್ಲ. ಅದೇ ಥರ ಈ ಎಲ್ಲ ಯಜ್ಞಗಳಿಗೆ ಹಾಕುವಂಥ ಪಾಯಸಾದಿ ದ್ರವ್ಯಗಳು ಕೂಡ ಅದೇ ಥರ ಲೆಕ್ಕ ಇದೆ. ಇಷ್ಟು ಸೇರಿದ್ದು ಅನ್ನವನ್ನು ಬೇಯಿಸಿ ಅದಕ್ಕೆ ಇಷ್ಟು ಹಾಲು ಹಾಕಬೇಕು, ಇಷ್ಟು ತುಪ್ಪ ಹಾಕಬೇಕು, ಇಷ್ಟೆಲ್ಲ ದ್ರವ್ಯಗಳನ್ನು ಹಾಕಬೇಕು ಅಂತೆಲ್ಲ ಕ್ರಮ ಪ್ರಕಾರವಾಗಿ ಭಕ್ತಿಯಿಂದ ಮಡಿಯಲ್ಲಿ ಮಾಡಬೇಕು ಆ ಪ್ರಸಾದವನ್ನು. ಸೊ ಇದೆಲ್ಲ ಅಂತೇಳಿದರೆ ಎಷ್ಟು ಜಾಸ್ತಿ ನಾವು ಕಲಿತಷ್ಟು ನಮಗೆ ಯಜ್ಞ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನಾವು ಏನೂ ಕಲಿಯದೇ ಇದ್ದರೆ ಯಜ್ಞ ಮಾಡಲಿಕ್ಕೆ ಸುಲಭ. ಯಾಕಂತೇಳಿದರೆ ಏನು ಗೊತ್ತೇ ಇಲ್ಲ ನೋಡಿ, ಅಂದರೆ ಎಲ್ಲವೂ ಸರಿ ಇದೆ ಅಂತ, ಯಾವುದು ಸರಿ ಇಲ್ಲ ಅಂತ ಪ್ರಶ್ನೆ ಇಲ್ಲ. ನಮಗೆ ಎಲ್ಲ ಜ್ಞಾನ ಇದೆ ಅಂತೇಳಿದರೆ ಅದು ಸರಿ ಉಂಟಾ, ಇದು ಸರಿ ಉಂಟಾ. ಅವರಿಗೆ ಹೂ ತಂದರು, ಬಾಕಿದೆಲ್ಲ ನಾವು ತೊಳೆದಿಟ್ಟಿದ್ದೇವೆ. ಈಗ ತಂದ ಹೂವು ಅವರು ಹಾಗೆ ಪ್ಲಾಸ್ಟಿಕ್ನ ಒಳಗೆ ಇದೆ ಕೊಟ್ಟು ಬಿಟ್ಟಿದ್ದಾರೆ ಪುರೋಹಿತರ ಹತ್ರ, ಅದನ್ನು ತೊಳೆದಿದ್ದಾರೋ ಇಲ್ಲವೋ ಅಂದರೆ ಎಷ್ಟು ಒಂದು ನಮಗೆ ಇದಾಗ್ತದೆ ನೋಡಿ. ಅಯ್ಯೋ ದೇವರೇ, ಅದೊಂದು ಹೂ ತೊಳಿಲಿಲ್ಲ ಅಂತ ಹೇಳ್ಕೊಂಡು ಹೀಗೆಲ್ಲ ಭಾಳ ಯಜ್ಞ ಮಾಡಿದವರಿಗೆ, ಅದರ ಭಕ್ತಿಯಿಂದ ಮಾಡುವವರಿಗೆ ಅದು ಸುಲಭ ಇಲ್ಲ ಅಂತ ಹೇಳುವುದಕ್ಕೆ ಇದೆಲ್ಲ. ಸೊ ನಂತರ ಈ ಶ್ಲೋಕ ಆಯಿತು. ನೆಕ್ಸ್ಟ್ ಶ್ಲೋಕ ಬೇರೆ ದ್ವೈಪಾಯನೋಕ್ತ ವಿಧಿನಾ ದೀಕ್ಷಿತಂ ಚಕ್ರಿರೇ ನೃಪಂ ಜ್ಯೇಷ್ಠತ್ವಾದಿರಮಾನ್ಯಂ ತು ಪ್ರಣಿಧಾಯ ಯುಧಿಷ್ಠಿರೇ. 235ನೇ ಶ್ಲೋಕ. ಯಜ್ಞವೆಂದು ಪ್ರಾರಂಭವಾಯಿತು. ಆ ಪ್ರಾರಂಭವಾದಾಗ ವೇದವ್ಯಾಸರ ಆದೇಶದಂತೆ ಜ್ಯೇಷ್ಠನಾದ ಯುಧಿಷ್ಠಿರನನ್ನು ಅಲ್ಲಿದ್ದ ಋತ್ವಿಜರು ಯಜಮಾನನನ್ನಾಗಿ ಅಂದರೆ ದೀಕ್ಷಾಯುಕ್ತನಾಗಿ ಮಾಡಿದರು. ದ್ವೈಪಾಯನೋಕ್ತ ವಿಧಿನ ದೀಕ್ಷಾಯಾಂ ಚಕ್ರಿರೇ ನೃಪಂ ಜ್ಯೇಷ್ಠತ್ವಾತ್ ಯಾಜಮಾನ್ಯಂ ತು ಪ್ರಣಿಧಾಯ ಯುಧಿಷ್ಠಿರೇ ಭೀಮಾರ್ಜುನಾದಯಃ ಸರ್ವೇ ಸಹ ತೇನ ಸಮಾಸಿರೇ. ಸೊ ನೆಕ್ಸ್ಟಿಗಾಗುವಾಗ ಬಾಕಿ 3 ಲೈನನ್ನು ತಗೊಂಡ್ರಾಯ್ತು ನಾವು. ಸೊ ದ್ವೈಪಾಯನೋಕ್ತ ವಿಧಿನ ಅಂದರೆ ಕೃಷ್ಣದ್ವೈಪಾಯನರು ವೇದವ್ಯಾಸರು ಹೇಳಿದ ಉಕ್ತ ವಿಧಿನ ಅಂತೇಳಿದರೆ ವಿಧಿಗಳಿಂದ ಈ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು, ಅದೇ ರೀತಿ ಆಗಬೇಕು ಅದು. ದೀಕ್ಷಾಯಾಮ್ ಚಕ್ರಿರೇ ನೃಪಂ. ನೃಪ ಅಂದರೆ ರಾಜ. ಇಲ್ಲಿ ರಾಜ ಯಾರು? ಯುಧಿಷ್ಠಿರ. ಸೊ ನೃಪಂ ಯುಧಿಷ್ಠಿರನನ್ನು ದೀಕ್ಷಾಯಾಮ್ ಚಕ್ರಿರೇ, ಕೃಷ್ಣದ್ವೈಪಾಯನರು ಯಾವ ವಿಧಿಗಳನ್ನು ಹೇಳಿದ್ದಾರೋ ಆ ವಿಧಿಗಳನ್ನು ನಡೆಸಿಕೊಟ್ಟು ಆ ಋಷಿಮುನಿಗಳು ಋತ್ವಿಜರು ನೃಪನನ್ನು ಯುಧಿಷ್ಠಿರನನ್ನು ದೀಕ್ಷಾಯಾಮ್ ಚಕ್ರಿರೇ ಅವನಿಗೆ ದೀಕ್ಷೆ ಕೊಡಿಸಿದರು. ದೀಕ್ಷೆ ಕೊಡಿಸಿದ ಯಾವುದಕ್ಕೆ? ಯಜ್ಞ ಮಾಡಲಿಕ್ಕೆ. ಯಾವ ಯಜ್ಞ ಇದು? ರಾಜಸ್ವ ಯಾಗ ಸಹಿತ ಮಹಾನ್ ಅಶ್ವಮೇಧ ಯಾಗ.
ದೀಕ್ಷಾಯಾಮ್ ಚಕ್ರಿರೆ ಮಾಡಿದರು. ಏನು ಮಾಡಿದರು? ದೀಕ್ಷಾಯಾಮ್ ದೀಕ್ಷೆ ಕೊಡಿಸುವ ಕೆಲಸ. ಯಜಮಾನನಿಗೆ ದೀಕ್ಷೆ, ಕಂಕಣ ಕಟ್ಟುವುದು ಹಾಗೆ ಹೀಗೆ ಅಂತ ಹೇಳ್ಕೊಂಡೆಲ್ಲ ಹೇಳ್ತಾರೆ ಸುಮಾರೆಲ್ಲ. ಜ್ಯೇಷ್ಠತ್ವಾತ್ ಯಾಜಮಾನ್ಯಂತೂ, ಅಥವಾ ಯಜ್ಞದಲ್ಲಿ ಎಲ್ಲ ಪುಣ್ಯಾಹ ಎಲ್ಲ ಆದಮೇಲೆ ಈಗ ಅವು ಎರಡೆರಡು ದರ್ಬೆ ಕೊಡ್ತಾರೆ. ಆ ದರ್ಬೆ ಇದು ಇವರಿಗೆ ಇಂಥ ಗೋತ್ರದ ಇಂಥ ಹೆಸರಿನ ಅವರು ಯಜ್ಞದ ಮುಖ್ಯ ಪ್ರಧಾನ ಋತ್ವಿಜರು, ಇದರ ಪಾರಾಯಣ ಇವರು ಮಾಡ್ತಾರೆ, ಅವರಿಗೆ ಎರಡು ದರ್ಬೆ ಕೊಟ್ಟರು. ಇದರ ಸುಮಾರೆಲ್ಲ ಕೆಲಸ ಇದೆಯಲ್ಲ, ಇದಕ್ಕೆ ಬ್ರಹ್ಮ ಇವರು ಮಾಡ್ತಾರೆ, ಈಗ ಬ್ರಹ್ಮ ಇಲ್ಲ. ಆ ನಂತರ ಇದರದ್ದು ಇನ್ನೊಂದು ಕೆಲಸ ಆಯಿತಾ, ಅದನ್ನು ಇವರು ಮಾಡ್ತಾರೆ. ಸೊ ಹೀಗೆ ಎಲ್ಲ ಜವಾಬ್ದಾರಿ ವಹಿಸಿಕೊಡುವಂಥದ್ದು ಯಜಮಾನನ ಕೆಲಸ. ಸೊ ಅಷ್ಟು ತನಕ ಅವನಲ್ಲಿ ಕೂತಿರಲೇಬೇಕು. ನಿಜವಾಗಿ ಯಜಮಾನ ಪೂರ್ತಿ ಯಜ್ಞ ಶುರುವಾಗಿ ಯಜ್ಞ ಮುಗಿಯುವ ತನಕ ಅಲ್ಲೇ ಕೂತ್ಕೋಬೇಕು. ಈಗೆಲ್ಲ ಏನು ಮಾಡ್ತಾರೆ ಅಂತ ಹೇಳ್ತಾರೆ, ನೀವು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಕೆಲಸ ಇದ್ದರೆ ಹೋಗ್ಬೋದು ಅಂತ ಹೇಳ್ತಾರೆ. ಯಾಕೆ? ಅವರು ಹೋಗಬೇಕು ಅಂತ ಕೇಳಲಿಲ್ಲ, ಆದರೂ ಪುರೋಹಿತರುಗಳು ಹೇಳಿಬಿಡೋದು. ಯಾಕೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಹೀಗೆ ಆಯ್ತಲ್ಲ, ದ್ವೈಪಾಯನೋಕ್ತ ವಿಧಿನ ಈ ರೀತಿ ವೇದವ್ಯಾಸರು ಹೇಳಿದ ರೀತಿಯಲ್ಲಿ ಯುಧಿಷ್ಠಿರ ರಾಜನಿಗೆ, ನೃಪಂ ಇಂದ್ರಪ್ರಸ್ಥದ ರಾಜ, ಇಂದ್ರಪ್ರಸ್ಥ ದೇಶದ ರಾಜ ಯುಧಿಷ್ಠಿರನನ್ನು ದೀಕ್ಷಾಯಾಮ್ ಚಕ್ರಿರೆ, ಈ ಯಾಗದ ದೀಕ್ಷೆಯನ್ನು ಅವನಿಗೆ ಕೊಡಲಾಯಿತು. ಚಕ್ರಿರೆ ಕೊಟ್ಟರು. ಯಾರು? ಋತ್ವಿಜರು. ಏನು ಕೊಟ್ಟರು? ದೀಕ್ಷೆ ಕೊಟ್ಟರು. ದೀಕ್ಷಾಯಾಮ್ ಅಲ್ವಾ? ದೀಕ್ಷಾಯಾಮ್ ಅಂತ ಹೇಳಿದ್ರೆ ದೀಕ್ಷೆಯಾಮ್ ಚಕ್ರಿರೆ ಕೊಟ್ಟರು, ಮಾಡಿದರು. ಜ್ಯೇಷ್ಠತ್ವ ಯಾಕೆ ಅಂತೇಳಿದರೆ, ವಾಯುದೇವರ ಅವತಾರವಾದ ಭೀಮಸೇನನೇ ಇದರ ಮುಖ್ಯ ಕರ್ತೃ ಆದರೂ ಈಗ ಪಾಂಡವರು ಅಂತೇಳಿದರೆ ಜ್ಯೇಷ್ಠ ಯಾರು? ಸಿಂಹಾಸನದಲ್ಲಿ ಕೂತದ್ದು ಯಾರು ಅಂತ ಹೇಳಿದ್ರೆ ಯುಧಿಷ್ಠಿರ ಅಲ್ವಾ? ಆದ್ದರಿಂದ ಯುಧಿಷ್ಠಿರನೇ ಇದಕ್ಕೆ ದೀಕ್ಷೆ ತಗೊಳ್ಳಿಕ್ಕೆ ಮುಖ್ಯ ಯಜಮಾನ. ಜ್ಯೇಷ್ಠತ್ವಾತ್ ಅವನೇ ಜ್ಯೇಷ್ಠನಾದ ಕಾರಣ ಯಾಜಮಾನ್ಯಂತು ಯಜಮಾನಿಕೆ, ಯಜಮಾನ ಪಟ್ಟ ಯಾರಿಗೆ ಅಂತ ಹೇಳಿದ್ರೆ ಯುಧಿಷ್ಠಿರನಿಗೆ. ಪ್ರಣಿಧಾಯ ಯುಧಿಷ್ಠಿರನಲ್ಲಿ ಇರಿಸಿದರು. ಪ್ರಣಿಧಾಯ ಇಟ್ಟರು. ಏನು? ಯಜಮಾನಿಕೆಯನ್ನು. ಯಾಜಮಾನ್ಯಂ ಯಜಮಾನ ಯಾರು? ಯುಧಿಷ್ಠಿರ ಅಂತ ಅವನನ್ನು ಹೇಳಿದರು. ನೀನು ಯಜಮಾನ ಈಗ ಇದರದ್ದು ಯಾವುದು? ಯಾಗದ್ದು. ಸೊ ದ್ವೈಪಾಯನೋಕ್ತ ವಿಧಿನ ಅಂತ ಹೇಳಿದ್ರೆ ವೇದವ್ಯಾಸರು ಹೇಳಿದ ವಿಧಿಗೆ ಅನುಗುಣವಾಗಿ ಧರ್ಮರಾಜನನ್ನು, ನೃಪಂ ಯುಧಿಷ್ಠಿರನನ್ನು ಯಜ್ಞ ದೀಕ್ಷಿತನನ್ನಾಗಿ ದೀಕ್ಷಾಯಾಮ್ ಚಕ್ರಿರೆ. ದೀಕ್ಷಾಯಾಮ್ ಅಂತೇಳಿದರೆ ದೀಕ್ಷಾ ಅನ್ನುವಂಥದ್ದು ಶಬ್ದ, ಅದು ದೀಕ್ಷಾಯಾಮ್ ಚಕ್ರಿರೆ ಅಂದರೆ ದೀಕ್ಷೆಯನ್ನು ಕೊಟ್ಟರು. ದೀಕ್ಷಾಯಾಮ್ ಚಕ್ರಿರೆ ದೀಕ್ಷಿತನನ್ನಾಗಿ ಮಾಡಿದರು. ಯಾಕೆ? ಧರ್ಮರಾಜ ಜ್ಯೇಷ್ಠನಾದ್ದರಿಂದ ಅಂತ. ಸೊ ಧರ್ಮರಾಜನು ಜ್ಯೇಷ್ಠ ಪಾಂಡವನಾದ್ದರಿಂದ ಅವನನ್ನು ಯಜಮಾನನನ್ನ ಆಗಿ ಮಾಡಿದರು. ಯುಧಿಷ್ಠಿರೇ ಯಾಜಮಾನ್ಯಂ ಪ್ರಣಿಧಾಯ ಯಜಮಾನಿಕೆಯನ್ನು ಯುಧಿಷ್ಠಿರನಲ್ಲಿ ಇರಿಸಿದರು ಅಂತ. ನೆಕ್ಸ್ಟ್ 4 ಲೈನು ವೈದ್ಯರೇ ಸೇರ್ಸೋತ್ ಬಂತು ಬಿಡ್ಲಿ. ಸರಿ ಓಕೆ. ಭೀಮಾರ್ಜುನಾದಯ ಸರ್ವೇ ಸಹ ತೇನ ಸಮಾಸಿರೇ ಬ್ರಹ್ಮಾಣಿ ಪದ ಯೋಗ್ಯತ್ವಾತ್ ಕೃಷ್ಣೈಕಾಯಜ್ಞಪತ್ನ್ಯಭೋ. 236ನೇ ಶ್ಲೋಕ. ನೆಕ್ಸ್ಟ್ ಬಂತು ಬಿಡ್ಲಿ. ಯುಧಿಷ್ಠಿರನು ಯಜಮಾನನಾಗಿ ನಿಯುಕ್ತಗೊಂಡ ಮೇಲೆ ಭೀಮ, ಅರ್ಜುನ ಮೊದಲಾದವರೆಲ್ಲರೂ ಕೂಡ ಜ್ಯೇಷ್ಠತ್ವವಿದ್ದ ಪ್ರಯುಕ್ತ, ಅಂದ್ರೆ ಯುಧಿಷ್ಠಿರನು ಜ್ಯೇಷ್ಠನಾದ ಪ್ರಯುಕ್ತ ಯಜಮಾನತ್ವವನ್ನು ಯುಧಿಷ್ಠಿರನಲ್ಲಿ ಇಟ್ಟು ಆ ಯುಧಿಷ್ಠಿರನೊಡನೆ ಕೂತುಕೊಂಡರು. ಸರಸ್ವತಿ ಪದವಿಗೆ ಯೋಗ್ಯಳಾದ ಪ್ರಯುಕ್ತ ದ್ರೌಪದಿಯೊಬ್ಬಳೇ ಯಜ್ಞ ಪತ್ನಿಯು ಅಂದ್ರೆ ಯಜಮಾನ ಪತ್ನಿಯು ಆದಳು. ಭೀಮಾರ್ಜುನಾದಯ ಸರ್ವೇ ಸಹ ತೇನ ಸಮಾಸಿರೇ ಬ್ರಹ್ಮಾಣಿ ಪದ ಯೋಗ್ಯತ್ವಾತ್ ಕೃಷ್ಣೈಕಾಯಜ್ಞಪತ್ನ್ಯಭೂತ್. ಭೀಮಾರ್ಜುನಾದಯ ಸರ್ವೇ ಈಗ 5 ಜನ
ಸೊ ಧರ್ಮರಾಜ ಯುಧಿಷ್ಠಿರ ಅವನು ಸಿಂಹಾಸನದಲ್ಲಿ ಕೂತ ರಾಜನಾದ ಕಾರಣ, ಅವನು ಜ್ಯೇಷ್ಠನಾದ ಕಾರಣ ಅವನನ್ನು ಯಜಮಾನನನ್ನಾಗಿ ಕೂರಿಸಿದರು. ಆಮೇಲೆ ಯಜಮಾನನ ಜತೆಗೆ ಸಹ ಯಜಮಾನರು ಯಾರೆಲ್ಲ ಅಂತೇಳಿದರೆ ಭೀಮ, ಅರ್ಜುನ, ನಕುಲ, ಸಹದೇವ. ಇವರು ಭೀಮ, ಅರ್ಜುನ, ಆದಯ ಅಂದರೆ ಮೊದಲಾದವರು ಅಂದರೆ ನಕುಲ ಸಹದೇವರು. ಸರ್ವೇ ಇವರು 4 ಜನ. ಸರ್ವೇ ತೇನ ಸಹ ಯುಧಿಷ್ಠಿರನ ಜತೆಗೆ ಸಮಾಸಿರೆ ಕುಳಿತುಕೊಂಡರು, ಆಸೀನರಾದರು. ಆಸಿರೆ, ಸೊ ಒಳ್ಳೆ ಶಬ್ದ. ಆಸಿರೆ ಅಂದ್ರೇನು? ಆಸೀನರಾದರು. ಯಾರೆಲ್ಲ? ಭೀಮಾರ್ಜುನ ಆದಯ, ಭೀಮಾರ್ಜುನ ಮತ್ತು ನಕುಲ ಸಹದೇವರು. ತೇನ ಸಹ ಯುಧಿಷ್ಠಿರನ ಜತೆಗೆ ಸಮಾಸಿರೆ ಚೆನ್ನಾಗಿ ಕೂತ್ಕೊಂಡ್ರು ಅಂತ. ಹೀಗೆ ಆಯಿತಾ. ಬ್ರಹ್ಮಾಣಿ ಪದ ಯೋಗ್ಯತ್ವಾತ್. ಇನ್ನೀಗ ಯಜಮಾಂತಿ ಕೂತ್ಕೊಳ್ಬೇಕಲ್ವಾ ಯಾರ ಹತ್ರ? ಯುಧಿಷ್ಠಿರನ ಜತೆಗೆ. ಸೊ ಯಾರು ಕೂತ್ಕೊಳ್ಳೋದು? ದ್ರೌಪದಿ ಬಿಟ್ಟು ಬೇರೆ ಕೂತ್ಕೊಳ್ಳಿಕ್ಕಿದೆಯಾ? ಸೊ ಬ್ರಹ್ಮಾಣಿ ಪದ ಯೋಗ್ಯತ್ವಾತ್. ಬ್ರಹ್ಮಾಣಿ ಅಂತೇಳಿದರೆ ಇನ್ನು ಸರಸ್ವತಿ ಪದವಿಗೆ ಹೋಗುವ ವಾಯುದೇವರ ಹೆಂಡತಿ ಭಾರತೀ ದೇವಿಯೇ ದ್ರೌಪದಿ. ಸೊ ಬ್ರಹ್ಮಾಣಿ ಪದ ಯೋಗ್ಯತ್ವಾತ್. ಈ ಸರಸ್ವತಿ ಪದವಿ ಅಂದರೆ ವಾಯುದೇವರು ಹೋಗೋದು ಯಾವ ಪದವಿಗೆ? ಚತುರ್ಮುಖ ಬ್ರಹ್ಮದೇವರ ಪದವಿಗೆ. ಚತುರ್ಮುಖ ಬ್ರಹ್ಮದೇವರ ಹೆಂಡತಿ ಯಾರು? ಬ್ರಹ್ಮಾಣಿ. ಬ್ರಹ್ಮನ ಹೆಂಡತಿ ಬ್ರಹ್ಮಾಣಿ. ಬ್ರಹ್ಮಾಣಿ ಅಂದರೆ ಸರಸ್ವತಿ. ಸೊ ಬ್ರಹ್ಮಾಣಿ ಪದ ಯೋಗ್ಯತ್ವ, ಸರಸ್ವತಿ ಪದಕ್ಕೆ ಹೋಗುವ ಯೋಗ್ಯತೆ ಯಾರಿಗೆ? ದ್ರೌಪದಿ. ಆದ್ದರಿಂದ ದ್ರೌಪದಿ ಕೃಷ್ಣ ಏಕ, ಆ ಪದವಿಗೆ ಯೋಗ್ಯತೆ ಇರುವುದು ದ್ರೌಪದಿ ಒಬ್ಬಳಿಗೆ. ಅಂದರೆ ಬಾಕಿದ್ದ ಹೆಂಡತಿಯಂದಿರು ಇದ್ದಾರಾ ಅಂತ ಹೇಳಿದ್ರೆ ಇದ್ದಾರಲ್ವಾ? ಯಾರಿಗೆ? ಧರ್ಮರಾಜನಿಗೂ ಇನ್ನು ಹೆಂಡತಿ ಇದ್ದಾಳೆ. ಆಮೇಲೆ ಭೀಮನಿಗೆ ಕಾಳಿಯಿಂದ ಇರುವಂಥ ಹೆಂಡತಿ ಇದ್ದಾಳೆ. ನಕುಲ ಸಹದೇವರಿಗೆ ಪಾರ್ವತಿ, ಮತ್ತು ಮೊನ್ನೆ ಈಗ ಮದುವೆ ಆಗ್ತಾರಲ್ಲ ಸಹದೇವನಿಗೆ, ಅವಳ ಹೆಂಡತಿ, ಅವಳದ್ದು ಹೆಸರೇನು? ಸೊ ಹೀಗೆ ಅವರಿಗೆ 4 ಜನರಿಗೆ 4 ಹೆಂಡತಿಯಂದಿರಿದ್ದಾರೆ. ಆಯ್ತಲ್ಲ. ಆದ್ದರಿಂದ ಅವರೂ ಕೂತ್ಕೊಳ್ಬೇಕಾ ಅಂತ ಕೇಳಿದರೆ ಇಲ್ಲ. ಸರಸ್ವತಿ ಪದವಿಗೆ ಹೋಗುವವಳು ದ್ರೌಪದಿ ಒಬ್ಬಳೇ ಆದ ಕಾರಣ ಒಬ್ಬಳು ಕೂತ್ಕೊಂಡ್ರೆ ಸಾಕು ಅಂತ ಹೇಳುವವರು ಒಬ್ಬರು ಬೇಕಲ್ವ? ಯಾರು ಹೇಳಿದ್ದು ಅಂತ ಹೇಳಿದರೆ ಯಜ್ಞಪತ್ನಿ ಅಭೂತ್. ಅಂದರೆ ಯಾರು ಹೇಳಿದ್ದು? ಎಲ್ಲ ಬ್ರಹ್ಮನ ಜಾಗದಲ್ಲಿ ಕೂತಿದ್ದಾರೆ ವೇದವ್ಯಾಸರು. ಆದ್ದರಿಂದ ಎಲ್ಲ ವೇದವ್ಯಾಸರಿಂದಲೇ ಆಗಬೇಕು ಪ್ರತಿಯೊಂದು. ಇದು ಹೀಗೆ ನೀನು ಕೂತ್ಕೊಂಡ್ರೆ ಸಾಕು, ಇನ್ನು ಉಳಿದವರೆಲ್ಲ ಕೂತ್ಕೊಳ್ಳಿಕ್ಕೆ ಇಲ್ಲ. ಯಾಕಂದರೆ ಸರಸ್ವತಿ ಪದವಿಗೆ ಹೋಗುವವಳು ನೀನೊಬ್ಬಳೇ, ಭಾರತೀ ದೇವಿಯೇ ದ್ರೌಪದಿ. ಸೊ ಬ್ರಹ್ಮಾಣಿ ಪದ ಯೋಗ್ಯತ್ವಾತ್, ಆ ಯೋಗ್ಯತೆ ಇರುವಂಥವಳು ಯೋಗ್ಯತ್ವಾತ್, ಆ ಯೋಗ್ಯತೆ ಇರುವ ಕಾರಣ ಕೃಷ್ಣ ಏಕ, ದ್ರೌಪದಿ ಒಬ್ಬಳೇ. ಯಜ್ಞ ಪತ್ನಿ ಅಭೂತ್, ಯಾಜಮಾನ್ಯಂ, ಯಜಮಾನ ಯಾರು? ಯುಧಿಷ್ಠಿರ. ಸೊ ಯಜಮಾನನ ಹೆಂಡತಿ, ಅವಳಿಗೆ ಹೆಸರು ಯಜ್ಞ ಪತ್ನಿ. ಯಜಮಾನ, ಯಜಮಾಂತಿ ಅಂತ ನಾವು ಕನ್ನಡದಲ್ಲಿ ಹೇಳೋದು, ಯಜಮಾಂತಿ ಅಂತ. ಅಂದರೆ ಯಜ್ಞ ಪತ್ನಿ ಅಭೂತ್, ಯಜ್ಞ ಪತ್ನಿ ಆದಳು. ಹಾಗಾದರೆ ಯುಧಿಷ್ಠಿರ ಮತ್ತು ದ್ರೌಪದಿ, ಯುಧಿಷ್ಠಿರನ ಜೊತೆಗೆ 4 ಜನ ತಮ್ಮಂದಿರು ಕೂಡ ಒಟ್ಟಿಗೆ ಕೂತಿದ್ದಾರೆ ಅನ್ನುವಂಥದ್ದು. ಸೊ ಹೀಗೆ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂದರೆ 236ನೇ ಶ್ಲೋಕಕ್ಕೆ ಭೀಮಾರ್ಜುನ, ಭೀಮ ಅರ್ಜುನ ಮೊದಲಾದವರೆಲ್ಲ ಯುಧಿಷ್ಠಿರನ ಜೊತೆಗೆ ಕೂತರು. ಯಜ್ಞಕ್ಕೆ ಯಜಮಾನನಾಗಿ ಕೂಡುವ ಮುಖ್ಯ ಅರ್ಹತೆ ಭೀಮನದ್ದು. ಆದರೆ ಧರ್ಮರಾಜನನ್ನು ಯಜಮಾನನಾಗಿ ಕೂಡಿಸಿದ್ದು ಯಾಕೆ ಅಂತ ಹೇಳಿದರೆ ಅವನೇ ಜ್ಯೇಷ್ಠ ಪಾಂಡವ, ಅವನು ಜ್ಯೇಷ್ಠ ಹಿರಿಯವನು, ಅಲ್ಲದೆ ಅವನೇ ರಾಜ. ಆದ್ದರಿಂದ ಅವನೇ ಕೂತ್ಕೊಳ್ಬೇಕು. ಹೀಗೆ ಯಜ್ಞಯಾಗಾದಿಗಳ ಯಾಜಮಾನಿಕೆ ಅದು ಯಾವಾಗಲೂ ಹಿರಿಯರದ್ದೇ ಅನ್ನುವಂಥದ್ದು. ಬ್ರಹ್ಮಾಣಿ ಪದ ಯೋಗ್ಯತ್ವಾದ, ಸರಸ್ವತಿ ಪದವಿಗೆ ಯೋಗ್ಯಳಾದ್ದರಿಂದ ದ್ರೌಪದಿ ಒಬ್ಬಳೇ. ಕೃಷ್ಣೈಕ ಅಂತ ಹೇಳಿದರೆ ಕೃಷ್ಣ ಏಕ, ಅಂದರೆ ಕೃಷ್ಣ ಅಂತ ಹೇಳಿದರೆ ಯಾವಾಗಲೂ ದ್ರೌಪದಿ, ಕೃಷ್ಣ ಅಂತ ಹೇಳಿದರೆ ಕೃಷ್ಣ. ಸೊ ಕೃಷ್ಣ ಏಕ, ದ್ರೌಪದಿ ಒಬ್ಬಳೇ ಯಜ್ಞಪತ್ನಿ ಅಭೂತ್, ಅವಳು ಯಜಮಾಂತಿ ಆದಳು. ಸೊ ಈ ರೀತಿ ಅಲ್ಲಿಗೆ ಇದನ್ನು ಇವತ್ತು ನಿಲ್ಲಿಸ್ಕೊಳ್ಳೋಣ. ಅದರ ಸಂಬಂಧಪಟ್ಟಿದ್ದು ಇನ್ನೂ ಒಂದು ಶ್ಲೋಕ ಇದೆ, ನಾಳೆ ನೋಡುವ. ಇಲ್ಲಿಗೆ ಇವತ್ತು ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸೊ ಏಕಾದಶಿಯ ಪವಿತ್ರವಾದ ಈ ಸಂದರ್ಭದಲ್ಲಿ ಇಂತಹ ಒಳ್ಳೆ ಭಾಗ್ಯ ನಮಗೂ ನಿಮಗೂ ಜೊತೆಗಾಗಿ ಸಿಕ್ಕಿದೆ. ನಿಮ್ಮಿಂದ ನಾನು, ನನ್ನಿಂದ ನೀವು ಅಂತ ಹೇಳಿದಾಗೆ. ಸೊ ಭಗವಂತನ ಅಪೂರ್ವ ಕೃಪೆ ನಮ್ಮ ಮೇಲೆ ಆಗಿದೆ.
ಸೊ ಅದನ್ನು ಪೂರ್ತಿ ಉಪಯೋಗಿಸಿಕೊಳ್ಳೋಣ. ಏಕಾದಶಿ ಮಾಡಿದವರಿಗೆಲ್ಲ ಅತ್ಯಂತ ಸಂಭ್ರಮದ ಒಂದು ಇದು ಪ್ರಸಂಗ ಅಂತ ಹೇಳ್ಬೋದು. ಕೃಷ್ಣಾರ್ಪಣ.